ಆತ್ಮೀಯರೇ, ನನ್ನ ವತಿಯಿಂದ ಕೂಡ ತಮಗೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಇವತ್ತೇನು ನಿನ್ನೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ಸುದ್ದಿಯನ್ನು ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ನಾವು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಸಮಾಜವಾದ ಗರಡಿಯಲ್ಲಿ ಬೆಳೆದಂಥ ಸಿದ್ದರಾಮಯ್ಯನವರು ರೈತ ಕುಟುಂಬದಿಂದ, ಅತ್ಯಂತ ಬಡ ಕುಟುಂಬದಿಂದ ಬಂದು 4 ದಶಕಗಳವರೆಗೆ ಕರ್ನಾಟಕದ ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡು ಈ ನಾಡಿನ ಶೋಷಿತ ವರ್ಗಗಳ ಪರವಾಗಿ, ಧ್ವನಿ ಇಲ್ಲದ ಜನರ ಪರವಾಗಿ, ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿ ಅವರು ರಾಜಕಾರಣವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿ ಅಂತ ಅವ್ರನ್ನ ಪರಿಗಣಿಸುವ ಬದಲಾಗಿ ಅವರೊಬ್ಬರು ಮಾಸ್ ಲೀಡರ್, ಕರ್ನಾಟಕ ರಾಜಕಾರಣದಲ್ಲಿ ಕಂಡಂಥ ಒಂದು ಪ್ರಭಾವಿ ರಾಜಕಾರಣಿ. ಈಗೇನು ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅಥವಾ ಚರ್ಚೆ ನಡೀತಾ ಇದೆ, ಸುದ್ದಿ ಯಾವುದೋ ಖಚಿತ ಯಾರಿಗೂ ಗೊತ್ತಿಲ್ಲ, ಸುದ್ದಿ, ಆ ಸುದ್ದಿಯ ಆಧಾರದ ಮೇಲೆ ಮಾತಾಡೋದಾದರೆ ಸಿದ್ದರಾಮಯ್ಯನವರು ತಮ್ಮ ವರ್ಚಸ್ವಿ ಪ್ರಭಾವದಿಂದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರು ಸೇರಿ ಬಂಪರ್ ಮೆಜಾರಿಟಿ 136 ಸೀಟಿಗೆ ತೋರ್ಸ್ಕೊಂಡು ಮುಖ್ಯಮಂತ್ರಿ ಆಗಿ, ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಎಲ್ಲ ಗ್ಯಾರಂಟಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು 3 ವರ್ಷಗಳು ಆಯಿತು, ಎಲ್ಲೂ ಅದಕ್ಕೆ ಚ್ಯುತಿ ಬರದ ಹಾಗೆ ನುಡಿದಂತೆ ನಡೆದಂಥ ಸರ್ಕಾರ ಅಥವಾ ನುಡಿದಂತೆ ನಡೆದಂಥ ಯಾರಾದರೂ ನಾಯಕರಿದ್ದರು ಸಿದ್ದರಾಮಯ್ಯನವರು. ಎಷ್ಟೇ ಆರ್ಥಿಕ ಒತ್ತಡಗಳು ಇದ್ದರೂ ಕೂಡ ಬಡವರಿಗಾಗಿ, ರಾಜ್ಯದ ಜನರಿಗಾಗಿ ನಾವು ಒಂದು ಭರವಸೆಗಳನ್ನು ಕೊಟ್ಟಿದ್ದೇವೆ, ಅದಕ್ಕೆ ತೊಂದರೆ ಆಗಬಾರ್ದು, ನಿಲ್ಲಬಾರ್ದು ಅನ್ನೋಂಥ ಒಂದು ವಿಚಾರದಿಂದ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಗ್ಯಾರಂಟಿಗಳನ್ನು, ಭಾಗ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ, ಒಂದು ಸಂತೋಷದ ವಿಚಾರ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಅವರ ಕನಸಿನ ಕೂಸು ಈ ಒಟ್ಟಾರೆ ನಮ್ಮ ಪತ್ರಿಕಾಗೋಷ್ಠಿಯ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಲ್ಲಿ ಅತ್ಯಂತ ನಾವು ಹೆಚ್ಚು ಒತ್ತು ಕೊಟ್ಟು ಹೇಳುವಂಥ ವಿಷಯ ಏನಪ್ಪಾ ಅಂತಂದರೆ, ಅವರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಮಾಡಿಸ್ಬೇಕು ಅಂಥೇಳಿ ಅವ್ರ ಕನಸಿನ ಕೂಸಾಗಿತ್ತು. ಅವರು ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಈ ಜಾತಿ ಗಣತಿನ ವರದಿಗಾಗಿ ಅಂದಿನ ಸಂದರ್ಭದಲ್ಲಿ ಅವರು 3 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟು ಜಾತಿ ಗಣತಿಗೆ ಚಾಲನೆ ಕೊಟ್ಟಿದ್ರು. ಅದರ ನಂತರ 2013-18ರಲ್ಲಿ ಅವರು ಮುಖ್ಯಮಂತ್ರಿಗಳು ಇರುವಾಗ ವರದಿ ತಯಾರಾಗಲಿಲ್ಲ. ಮುಂದೆ ಕಾಂತರಾಜ್ ವರದಿ ಅದು ಸರಿಯಾಗಲಿಲ್ಲ ಅಂತ ಅದನ್ನು ಬಿಟ್ಟು ಈಗ ಮತ್ತೆ ನಾಯಕ್ ಅವರ ನೇತೃತ್ವದಲ್ಲಿ ವರದಿ, ಅದು ಇಡೀ ರಾಜ್ಯಾದ್ಯಂತ ವರದಿಯನ್ನು ಮಾಡಿ ಈಗ ಸಲ್ಲಿಕೆ ಆಗಿದೆ. ಬರೀ ಜಾತಿ ವರದಿ ಆದರೆ ಮಾತ್ರ ಸಾಕಾಗೋದಿಲ್ಲ. ನಿಮಗೆಲ್ಲ ಗೊತ್ತಿರುವಂತೆ ವರದಿ ಅನುಷ್ಠಾನ ಆಗಬೇಕು. ಅನುಷ್ಠಾನ ಆಗಬೇಕಾದ್ರೆ ಯಾರು ಅದಕ್ಕೆ ಮುತುವರ್ಜಿ ವಹಿಸಿದ್ರು, ಯಾರು ಅದಕ್ಕೆ ಹೆಚ್ಚು ಒಂದು ಅದನ್ನು ನನಸು ಮಾಡಬೇಕಂತ ಇಚ್ಛಾಪಡಿಸಿದ್ರು, ಅವರು ಆ ಸ್ಥಾನದಲ್ಲಿ ಕೂತಾಗ ಮಾತ್ರ ಅದು ಸಾಧ್ಯತೆ ಅನ್ನೋಂಥ ಒಂದು ಅಭಿಪ್ರಾಯ ಇಡೀ ರಾಜ್ಯದ ಎಲ್ಲೆಡೆ ಇದೆ. ಅದಕ್ಕಾಗಿ ಜಾತಿ ಗಣತಿ ಇದು ಅನುಷ್ಠಾನ ಯಶಸ್ವಿಯಾಗಿ ಆಗೋ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವು ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ಅತ್ಯಂತ ವಿನಯಪೂರ್ವಕವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಅನುಷ್ಠಾನ ಆಗೋ ಸಲುವಾಗಿ ಸಿದ್ದರಾಮಯ್ಯರು ಇನ್ನೂ ಮುಂದುವರಿಲಿಕ್ಕೆ ತಾವು ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ, ವರಿಷ್ಠರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಕೂಡ ಜನಸಂಖ್ಯೆ ಆಧಾರಿತವಾಗಿ ಬಹುಮತದ ಆಧಾರದ ಮೇಲೆ ಎಲ್ಲ ನಿರ್ಣಯ ಆಗೋದು.
ಇಲ್ಲಿವರೆಗೆ ಹೆಚ್ಚಿನ ಬಹುಸಂಖ್ಯಾತರಿದ್ದರೂ ಕೂಡ ಯಾವ ಜನಾಂಗ ಎಷ್ಟಿದೆ, ಅವ್ರ ಶೈಕ್ಷಣಿಕ ಮಟ್ಟ ಏನು, ಅವ್ರ ಆರ್ಥಿಕ ಪರಿಸ್ಥಿತಿ ಅನ್ನೋದು ಗೊತ್ತಾಗಿಲ್ಲ. ಆ ಒಂದು ನಿಖರವಾದಂಥ ವರದಿ ಕೈ ಸೇರಿದರೆ ಮುಂದಿನ ಪೀಳಿಗೆಗೆ, ಅವರ ಭವಿಷ್ಯತ್ತಕ್ಕೆ ಮತ್ತು ಸರ್ಕಾರದ ಯೋಜನೆಗಳಿಗೆ ಯಾವ ಸೆಕ್ಟರ್ಗೆ ನಾವು ಹೆಚ್ಚು ಜನ ತೆಗೆದಿಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಒಂದು ಅಂಕಿಅಂಶಗಳ ಮೂಲಕ ಮುಂದಿನ ಯಶಸ್ವಿ ಹಾದಿಯನ್ನು ಸಾಗ್ಬೋದು. ಅದಕ್ಕಾಗಿ ಇವತ್ತೇನು ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆ, ಅದು ಅನುಷ್ಠಾನಗೊಳ್ಳಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡಬೇಕು ಅಂಥೇಳಿ ಮತ್ತೊಮ್ಮೆ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಮತ್ತು ಈಗ ನಾವು ಸಿದ್ದರಾಮಯ್ಯರ ಪದ ಇದ್ದೀವಿ ಅಂತೇಳಿ ಇದು ನಮ್ಮದು ಹೇಳಿಕೆ ಯಾವುದೇ ಕಾಂಗ್ರೆಸ್ ಪಕ್ಷದ ವಿರೋಧನೂ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ವಿರೋಧನೂ ಅಲ್ಲ, ಮತ್ತು ಯಾರು ವಿರೋಧನೂ ಅಲ್ಲ. ಇದು ಕೇವಲ ಜಾತಿ ಗಣತಿ, ಇದು ಈ ರಾಜ್ಯದ ಬಹುಸಂಖ್ಯಾತ ಜನರ ಒಂದು ಆಸೆ. ಬಹಳಷ್ಟು ವರ್ಷಗಳಿಂದ ನಾವು ಆಸೆಗಳಿಂದ ನೋಡ್ತಾ ಇದ್ದೀವಿ ಇದು ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತೇಳಿ. ಅದಕ್ಕೆ ಯಾವ ರೀತಿ ದೇವರಾಜ್ ಅರಸು ಅವರ ಸಂದರ್ಭದಲ್ಲಿ LG ಹಾವನೂರವರು ಕೊಟ್ಟಂಥ ವರದಿಯನ್ನೇ ಅನುಷ್ಠಾನ ಮಾಡಿದ್ದ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಇಷ್ಟೊಂದು ಅತ್ಯಂತ ಶಿಕ್ಷಣದಲ್ಲಿ ಅಥವಾ ಆರ್ಥಿಕ ರಂಗದಲ್ಲಿ ತಕ್ಕ ಮಟ್ಟಿಗೆ ನಾವು ಮುಂದುವರೆದಿದ್ದೇವೆ. ಇವತ್ತು ಹಾಸ್ಟೆಲ್ಗಳು ಪರಿಕಲ್ಪನೆ ಏನಾದರೂ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿದ್ರೆ ಅದು ದೇವರಾಜ್ ಅರಸು ಕಾಲದಲ್ಲಿ ಮತ್ತು ಹಾವನೂರು ವರದಿಯ ಫಲವಾಗಿ ಇವತ್ತು ಹಾಸ್ಟೆಲ್ಗಳನ್ನು ನಾವು ಕಂಡಿದ್ದೇವೆ. ಎಲ್ಲರೂ ಸಹ ನಾವು ಹಾಸ್ಟೆಲಲ್ಲಿ ಕಲ್ತು ಈ ಮಟ್ಟಕ್ಕೆ ಶಿಕ್ಷಣವನ್ನು ಪಡೆದಿದ್ದೇವೆ. ಅದಕ್ಕಾಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಸೃಷ್ಟಿಯಾಗಿದ್ದೇ ದೇವರಾಜ್ ಅರಸು ಕಾಲದಲ್ಲಿ. ಅದರ ಕನಸಿನ ಕೂಸೆ LG ಹಾವನೂರವರು. ಅದಕ್ಕಾಗಿ ಯಾವ ರೀತಿ LG ಹಾವನೂರು ವರದಿ ಇದು ರಾಜ್ಯದಲ್ಲಿ ಪ್ರಗತಿಗೆ ಕಾರಣ ಆಗಿದೆ, ಆ ಕಾರಣಕ್ಕೆ ಇವತ್ತಿನ ಕರ್ನಾಟಕದ ನಮ್ಮ ಜಾತಿ ಗಣತಿ ವರದಿ ಕೂಡ ಕರ್ನಾಟಕ ಇನ್ನೂ ಎತ್ತರ ಒಂದು ಉತ್ತುಂಗಕ್ಕೆ ಹೋಗಲು ಸಾಧ್ಯ ಆಗ್ತದೆ. ದಯವಿಟ್ಟು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಈ ವೇದಿಕೆ ಮೂಲಕ ತಮ್ಮ ಮೂಲಕ ನಾವು ಹೈಕಮಾಂಡ್ಗೆ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಇದರ ಜೊತೆಗೆ ಈಗ ಕಾಂಗ್ರೆಸ್ ಪಕ್ಷದಿಂದ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಲ್ಲಿ ಸಿದ್ದರಾಮಯ್ಯರನ್ನ ಹೊರತುಪಡಿಸಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಯಾರಿಲ್ಲ. ಇವತ್ತು ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತು ಬೇರೆ ಕಡೆ ಆಗಿರ್ಬೋದು. ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಕೂಡ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರ ಪರವಾಗಿ ಯಾವಾಗಲೂ ಇವರ ಸಮರ್ಥನೆ ಆಗಲಿ ಅಥವಾ ಈ ವರ್ಗಗಳನ್ನು ಮೇಲೆತ್ತುವಾಗಲಿ ಯಾವಾಗಲೂ ಈ ವರ್ಗದ ಪರವಾಗಿದ್ದಂಥ ಪಕ್ಷದ ಸಿದ್ಧಾಂತ. ಅದಕ್ಕೆ ಆ ಒಂದು ಸಮಬಾಳು ಸಮಪಾಲು ಸಿದ್ಧಾಂತ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಅಹಿಂದ ವರ್ಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಸದಾ ಬೆನ್ನೆಲುಬಾಗಿ ನಿಂತಿದ್ದು ನಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅದಕ್ಕಾಗಿ ಸಿದ್ದರಾಮಯ್ಯರು ಕೂಡ ಹಿಂದುಳಿದ ವರ್ಗದಿಂದ ಬಂದಂಥವ್ರು. ಅದಕ್ಕೆ ಸಿದ್ದರಾಮಯ್ಯರನ್ನ ಈ ಸಂದರ್ಭದಲ್ಲಿ ತಾವೇನಾದರೂ ಅಲ್ಲಿಂದ ತೆಗೆದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವ್ಯತಿರಿಕ್ತ ಆಗ್ತದೆ ಅನ್ನೋಂಥ ಅಭಿಪ್ರಾಯ ನಮ್ಮದು. ಅದಕ್ಕಾಗಿ ಮತ್ತು ಸಿದ್ದರಾಮಯ್ಯವರು ಕೂಡ ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕಾದಂಥ ವಿಚಾರಗಳನ್ನು ಯಾವುದೇ ಒಂದು ಭಯ ಇಲ್ಲದೇ ನಿರ್ಭಯವಾಗಿ ನಿರ್ಭೀಡೆಯಿಂದ ಗಟ್ಟಿತನದಿಂದ ಒಂದು ತಾವು ನಂಬಿದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಬಂದಂಥ ನಾಯಕರವರು. ಅದಕ್ಕೆ ಆ ನಾಯಕರಿಗೆ ಅವಧಿ ಪೂರ್ಣ ಮಾಡುವ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಮತ್ತೊಮ್ಮೆ ತಮ್ಮ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ಈ ವರ್ಗದ ನಾಯಕರಿಗೆ ಈಗೇನು ಸುದ್ದಿ ಆಧಾರ ಮೇಲೆ ಮಾತಾಡೋದು ಯಾವುದಾದ್ರು ಖಚಿತ ಯಾವುದಿಲ್ಲ, ಅದು ಏನೋ ಅವ್ರಿಗೆ ಗೊತ್ತು. ಒಂದೊಮ್ಮೆ ಇವರನ್ನ ಈ ಸಂದರ್ಭದಲ್ಲಿ ನಮ್ಗೆ ಯಾಕೂ ರೀಸನ್ನೂ ಗೊತ್ತಿಲ್ಲ. ಒಂದು ವೇಳೆ ತೆಗೆಯುವಂಥ ಚರ್ಚೆ ನೀವು ಮಾಡಿದರೆ ಅದು ಯಾವ ಕಾರಣಕ್ಕಾಗಿ ಅನ್ನೋದಾದ್ರೂ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತುಪಡಿಸ್ಬೇಕು. ನಮ್ಗೆ ರೀಸನ್ ಏನಂತ ಗೊತ್ತಾಗ್ತಾ ಇಲ್ಲ, ಚರ್ಚೆ ಯಾಕೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವ್ರನ್ನ ತಾವು ತೆಗಿಲಿಕ್ಕೆ ಸುದ್ದಿ ಆಧಾರದ ಮೇಲೆ ಮಾತಾಡೋದಾದ್ರೆ ಈ ಚರ್ಚೆ ಯಾಕೆ ನಡೀತಾ ಇದೆ, ಸಿದ್ದರಾಮಯ್ಯ ಅವ್ರನ್ನ ತಾವು ಯಾವ ಕಾರಣಕ್ಕೆ ತೆಗಿಲಿಕ್ಕೆ ಬಯಸ್ತೀರಿ ಅನ್ನೋದನ್ನ ಕೇವಲ ಅಹಿಂದ ವರ್ಗಕ್ಕೆ ಮಾತ್ರ ಅಲ್ಲ, ಅಹಿಂದ ವರ್ಗ ಅಂತೂ ನಾವು ಭಾಳ ಗಟ್ಟಿ ತಂದಿಂದ ಕೇಳ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ತೆಗಿತೀರಿ, ಸಿದ್ದರಾಮಯ್ಯ ಅವ್ರ ತಪ್ಪೇನು ಅದನ್ನು ಹೇಳಬೇಕು. ಮತ್ತು ರಾಜ್ಯದ ಜನರಿಗೆ ಕೂಡ ತಾವು ವಿಷಯ ಸ್ಪಷ್ಟಪಡಿಸ್ಬೇಕು, ಯಾವ ಕಾರಣದಿಂದ ತಾವು ಬದಲಾಯಿಸ್ತಾ ಇದ್ದೀರಿ. ನಾಯಕತ್ವ ಬದಲಾವಣೆಗೆ ಜನರು ಕೇಳ್ತಾ ಇದ್ದಾರೆ. ಮತ್ತು ಇನ್ನು 2 ವರ್ಷದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. 2 ವರ್ಷ ಚುನಾವಣೆ ಹೊಸ್ತಿಲದಲ್ಲಿ ನಾವು ಇದ್ದೀವಿ. ಈಗ 60% ಸಮಯ ಮುಗಿದು ಹೋಗಿದೆ. ಅದಕ್ಕಾಗಿ ಇದನ್ನ ಈ 2 ಅಂಶಗಳನ್ನ ಸ್ಪಷ್ಟಪಡಿಸಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಡಿ ಕೆ ಶಿವಕುಮಾರ್ ಅವರ ಬ್ಲಾಗ್ ಅಲ್ಲಿ ಮತ್ತು ಅವರ ಸೋಷಿಯಲ್ ಮೀಡಿಯಾ
ನಾಳೆ ಅವರು ಮಾಡ್ತಾರೆ ಅಂತಕ್ಕಂಥ ಪೋಸ್ಟರ್ಗಳನ್ನ ಕಾಣ್ತಾ ಇದ್ರು, ನೋಡ್ತಾ ಇದ್ರು. ಸರ್ ಅವರು ಹೈಕಮಾಂಡ್ಗೆ ಹೇಳೋದಾಗ್ಲಿ ಅಥವಾ ಹೈಕಮಾಂಡ್ಗೆ ಚರ್ಚೆ ಮಾಡೋದಾಗ್ಲಿ ಮೇಲೆ ಇರ್ತಕ್ಕಂಥ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗಿದೆಯಾ, ಇದರ ಕುರಿತಾಗಿ ಏನು ಒಪ್ಪಂದ ಆಗಿಲ್ಲ ಸರ್, ಯಾಕೆ ಆಗ್ಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಯಾ ನಾಯಕರ ಅಭಿಮಾನಿಗಳು ತಮ್ಮ ನಾಯಕರು ಮುಖ್ಯಮಂತ್ರಿ ಆಗಲಿ ಅದಕ್ಕಿಂತ ಹೆಚ್ಚಿನ ಹುದ್ದೆಗೆ ಹೋಗಲಿ ಅಂತ ಬಯಸೋದು ಸಹಜ. ಅವರವ್ರ ಅಭಿಮಾನಿಗಳು ಹಾಕ್ತಿರ್ತಾರೆ, ಅದಕ್ಕಾಗಿ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ಅವ್ರ ಅಭಿಮಾನಿಗಳ ಅಭಿಪ್ರಾಯ ಅದು. ಡೇಟ್ ಸಮೇತ ಕೊಟ್ಟಿದ್ದಾರೆ, ಈಗ ನಾವು ಕೂಡ ನೋಡ್ತಾ ಇದೀವಿ. ಅದೇ ಸರ್, ಸತ್ಯ ನಾವು ನೋಡಿದ್ದೀವಿ. ಅದು ಒಂದು ಸಿಎಂ ವಿರುದ್ಧ ಈ ರೀತಿ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು ಈಸಿ. ಅದೇ ಹೇಳಿದ್ನಲ್ಲ ಸರ್, ಅವರ ಅಭಿಮಾನಿಗಳ ಅಭಿಪ್ರಾಯ ಅದು. ಅಭಿಮಾನಿಗಳ ಅಭಿಪ್ರಾಯ, ಅಧಿಕೃತ ಮುದ್ರೆ ಇಲ್ಲಿ ತನಕ ಖಚಿತ ಮಾಹಿತಿ ಎಲ್ಲಿಲ್ಲ. ನಾವು ಅದೇ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಾಭಾವಿಕವಾಗಿ ಅವ್ರ ಬೆಂಬಲಿಗರು ಹಾಕ್ತಿರ್ತಾರೆ, ಅದನ್ನ ಪ್ರಶ್ನೆ ಮಾಡೋದಿಲ್ಲ. ಇಲ್ಲ, ಬೆಂಬಲಿಗರು ಹೆಂಗ್ ಗೊತ್ತಾ ಸರ್, ಕ್ಲೋಸ್ ಡೋರ್ ಮೀಟಿಂಗ್ ನಿನ್ನೆ ದಿಲ್ಲಿಯಲ್ಲಿ ಆಗಿದ್ದು ಸಾಕಷ್ಟು ಮಂದಿ ಮೀಡಿಯಾ ಮಿತ್ರರಿಗೆ ಗೊತ್ತಿಲ್ಲ. ಅಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ 1-to-1 ಆಗಿದೆ ಅಂತ ಹೇಳ್ತಾರೆ, ಇಬ್ರು ಒಟ್ಟಿಗೆ ಆಗಿದೆ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಹೋದಂತ ಮಂತ್ರಿಗಳು ಶಾಸಕರು ಕೂಡ ಕೆಳಗಿನ ಫ್ಲೋರ್ ಅಲ್ಲಿ ಇದ್ರು, ಅದು ಮ್ಯಾಗ ನಡೀತಿ ಅಂತ ಹೇಳ್ತಾರೆ. ನಾವು ನಿನ್ನೆ ರಾತ್ರಿ ತನಕ ನೋಡ್ತಿದ್ದೀವಿ, ನಿಮ್ಮ ಎಲ್ಲಾ ಮಾಧ್ಯಮಗಳ ಚಾನಲ್ ಅಲ್ಲಿ ಖಚಿತ ಮಾಹಿತಿ ಯಾರಿಗೂ ಇರಲಿಲ್ಲ. ಎಲ್ಲಾ ಚಾನಲ್ ಅಲ್ಲಿ ನಾವು ಮೇನ್ ಸ್ಟ್ರೀಮ್ ಚಾನಲ್ ನೋಡ್ತಾ ಇದ್ದೀವಿ, ಎಲ್ಲ ಅಂತೆ ಕಂತೆಗಳ ಸಂತೆ ಮೇಲೆ ನಡೀತಾ ಇತ್ತು ಚರ್ಚೆ. ಅದಕ್ಕೆ ಮತ್ತು ಇಲ್ಲಿ ತನಕ ಇಲ್ಲ ಸುದ್ದಿ ಈ 2 ದಿನಗಳಲ್ಲಿ ಅಥವಾ ಈ 24 hours ಅಲ್ಲಿ ಬಹಳ ಜೋರಾಗಿ ಇರೋದ್ರಿಂದ ನಾವು ಇದನ್ನ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಸಂದರ್ಭ ಬಂತು. ಅದಕ್ಕೆ ತಮ್ಮ ಮೂಲಕ ನಮ್ಮ ಭಾವನೆಗಳನ್ನ, ನಮ್ಮ ಒಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ದೀವಿ. ತಾವು ಕೂಡ ಇದನ್ನ ಹೆಚ್ಚಿನ ಒಂದು ಪ್ರಚಾರ ಕೊಡ್ಬೇಕಂತ ಹೇಳಿ ಎಲ್ಲ ಮಿತ್ರರಿಗೆ ಅತ್ಯಂತ ವಿನಯಪೂರ್ವಕವಾಗಿ ನಾನು ಕೇಳ್ತೇನೆ. ಸ್ವಾಭಾವಿಕವಾಗಿ ಅಹಿಂದ ವರ್ಗ ಹೇಳಿದ್ನಲ್ಲ, ಈಗ ಬೇಜಾರಾಗ್ತದೆ. ಯಾಕಂದ್ರೆ ಅಹಿಂದ ವರ್ಗಗಳನ್ನ, ಈ ವಿಚಾರಧಾರೆಯನ್ನ ಎಲ್ಲ ಛಿದ್ರಾಗಿ ಹೋದಂತ ಎಲ್ಲ ಸಣ್ಣ ಪುಟ್ಟ ಸಮಾಜಗಳನ್ನ ಈ ರಾಜ್ಯದಲ್ಲಿ ಒಂದುಗೂಡಿಸಿದಂಥವ್ರು, ಒಗ್ಗೂಡಿಸುವಂಥವ್ರು, ಅವರಿಗೆ ಒಂದು ಧೈರ್ಯ ತುಂಬಿದಂಥವ್ರು ಸಿದ್ದರಾಮಯ್ಯನವರು. ಅದು ರಾಜಕೀಯ ಅವಕಾಶಕ್ಕೂ ಕೂಡ ಕಾರಣ ಆಯಿತು. ಮತ್ತು ಸಾಕಷ್ಟು ಜನರನ್ನ, ಆ ಕೆಳವರ್ಗದಿಂದ ಬಂದಂಥ ಜನರನ್ನ ಹುಡುಕಿ ತಮಗೆ ಎಷ್ಟು ಸಾಧ್ಯ ಆದ ಮಟ್ಟಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಹಿಂದ ವರ್ಗ ಬೇಜಾರಾಗ್ತದೆ ಅನ್ನೋಂಥದ್ದು ಇದು ಖಂಡಿತ ಸತ್ಯ. ಇದು ಅದರಲ್ಲೇನು ಅಹಿಂದ ವರ್ಗದವರು ಮತ್ತೆ ನಾವು ಅಹಿಂದ ನಮ್ಮ ವಿಚಾರಗಳು ಇದ್ದಾಗ ಅದು ನಾವು ಹೈಕಮಾಂಡ್ ನಿರ್ಧಾರ ಅವ್ರು ಯಾರನ್ನು ಮಾಡಿದ್ರು ಸ್ವಾಗತ ಮಾಡ್ತೀವಿ. ಬಟ್ ನಮ್ದು ಅಭಿಪ್ರಾಯ ಸಿಕ್ಕಂತ ಅವಕಾಶವನ್ನ ಪೂರ್ಣಿ ಮಾಡಲಿಕ್ಕೆ ಮತ್ತು ವಿಶೇಷವಾಗಿ ನಾವೊಂದು ಸಿದ್ಧಾಂತದ ಆಧಾರ ಮೇಲೆ ಮಾತಾಡ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿ ಅವರು ಕೂಡ ಇಡೀ ದೇಶದಲ್ಲಿ ಹೋದಾಗೆಲ್ಲ ಕೂಡ ಜಾತಿ ಗಣತಿ ಪರವಾಗಿ ಮಾತಾಡ್ತಾ ಇದ್ದೀರಿ. ಇಲ್ಲಿ ಕೂಡ ಅನುಷ್ಠಾನ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮತ್ತು ಕರ್ನಾಟಕದಲ್ಲಿ ಮೊದಲು ಧ್ವನಿ ಎತ್ತದವರೇ ಸಿದ್ದರಾಮಯ್ಯನವರು. ಅದಕ್ಕೆ ಅದರ ಪೂರ್ಣಾವಧಿ ಪೂರೈಸಿದ್ರೆ ಇದು ಜಾತಿ ಗಣತಿ ಅನುಷ್ಠಾನ ಇನ್ನೂ ಕಾಂಗ್ರೆಸ್ ಬಲಿಷ್ಠ ಆಗ್ತದೆ. ಆಮೇಲೆ ಇಲ್ಲಿ ಕೂಡ ವಿರೋಧ ಪಕ್ಷದ ಗೊತ್ತಿದೆ 28ಕ್ಕೂ ಕೂಡ ಖಚಿತವಾಗಿ ನಾವು ಕಾಂಗ್ರೆಸ್ ಪಕ್ಷನೇ ಅಧಿಕಾರ ಬರ್ತೇವೆ ಅಂತೇಳಿ ಇನ್ನೂ ಒತ್ತಿ ಹೇಳ್ಬೋದು. ಈ ರಾಜ್ಯದ ರಾಜಕೀಯ ಇತಿಹಾಸಗಳು ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂತ ಅವಕಾಶಗಳು ಬೇರೆ ಯಾರಿಗಾದ್ರೂ ಸಿಕ್ಕಿದಾವ? ಸರ್ 8 ವರ್ಷ ಸಿಕ್ಕಿದೆ ಈಗ ಅವಕಾಶ. ಇಷ್ಟು ಸುದೀರ್ಘಾವಧಿ ಕಾಂಗ್ರೆಸ್ ಇತಿಹಾಸದೊಳಗೆ ಅಥವಾ ಬಿಜೆಪಿ ಇತಿಹಾಸದೊಳಗೆ ಯಾವ್ದಾದ್ರು ಇದೆ? ಅಲ್ಲ, ಸಿಕ್ಕಿದ ಬಗ್ಗೆ ನಮಗೆ ಸಂತೋಷ ಅಲ್ಲ, ಹೆಮ್ಮೆನೂ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆಭಾರಿನೂ ಕೂಡ ಇದ್ದೇವೆ. ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದೀರಿ. ಬಟ್ ಇದು ಜಾತಿ ವರದಿ ಅನುಷ್ಠಾನಗೊಳಿಸ್ಲಿಕ್ಕೆ ಇನ್ನು ಸ್ವಲ್ಪ ಸಮಯ ಕೊಟ್ಟರೆ ನಾವು ನಿಮಗೆ ಕೊನೆಯವರೆಗೂ ನಿಮ್ಮ ಜೊತೆ ಇರ್ತೀವಿ. ವಿಲ್ ಬಿ ಥ್ಯಾಂಕ್ಫುಲ್ ಟು ಯು ಅಂತ ಹೇಳಿ ನಾವು ಹೇಳ್ತೀವಿ. ಈಗಿರೋ ಮಾಹಿತಿ ಪ್ರಕಾರ ಅದನ್ನು ತಗೊಂಡೇ ಅವರು ರಿಸೈನ್ ಮಾಡ್ತಾ ಇದ್ದಾರೆ ಅನ್ನೋ ಈಗ ಅದನ್ನು ಕಂಪ್ಲೀಟ್ ಮಾಡಿನೇ ಅವ್ರು ನೆಕ್ಸ್ಟ್ ಸ್ಟೆಪ್ ಇರೋದು. ಕಂಪ್ಲೀಟ್ ಅದೇ ಸರ್, ಅವ್ರ ಮನಸ್ಸಲ್ಲಿ ಏನಿದೆ ಅದು ಇಲ್ಲಿವರೆಗೆ ಬಹಿರಂಗ ಆಗಿಲ್ಲ. ಮತ್ತು ಅವ್ರು ಸ್ವಾಭಾವಿಕವಾಗಿ ಅದ್ರ ಅನುಷ್ಠಾನ ಆಗ್ಬೇಕಂತ ಅವ್ರ ವಿಚಾರ ಇದ್ದೇ ಇದೆ. ಮತ್ತು ಅವರೇ ರೈಸ್ ಮಾಡೋಂಥ ವಿಷಯಗಳನ್ನ ಸರ್ ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಮಾಡಿದ್ರು ಕೂಡ ಅನುಷ್ಠಾನ ಇಂಪ್ಲಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬರೀ ವರದಿ ಅದೇ ಸರ್, ಆಡಳಿತ ಯಂತ್ರ ನೋಡ್ಕೊಳ್ಳುವಂತ ಸ್ಥಾನದಲ್ಲಿ ಆ ವಿಚಾರಧಾರಿಯವರು ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲ ಸರ್, ಆ ವಿಚಾರಗಳನ್ನ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದವರು, ಅದನ್ನ ಆದೇಶ ಮಾಡ್ಬೇಕಾದವರು, ನೀವು ಮುಂದುವರಿಯಲಿ ಅನ್ಬೇಕಾದ್ರು
ಅದನ್ನ ಮಾಡಿ ಅವ್ರು ಮಾಡಿ ಸರ್ಕಾರ ಶಾಸಕ ಅದನ್ನ ಇಂಪ್ಲಿಮೆಂಟೇಷನ್ ಅಂದ್ರೆ ಈಗ ಅಕ್ಸೆಪ್ಟ್ ಮಾಡಿ ಕೊಟ್ಟ ನಂತರ ಇಂಪ್ಲಿಮೆಂಟೇಷನ್ ಅಂದ್ರೆ ಸರ್ಕಾರ ಇಲ್ಲ ಸರ್, ಇಲ್ಲ ಸರ್, ವರದಿ ಬಂದ ಹೋಗಿರೋರೆಲ್ಲರೇ ಆದ್ರೆ ಇಂಪ್ಲಿಮೆಂಟ್ ಮಾಡುವಂತ ಮನಸ್ಥಿತಿ ಸರ್, ವರದಿ ನಿಮಗೂ ಗೊತ್ತಿದೆ ಸರ್. ವಿಶೇಷವಾಗಿ ಸಿದ್ದರಾಮಯ್ಯನವ್ರನ್ನ ನಾವು ಯಾಕೆ ಬಯಸ್ತೀವಪ್ಪ ಅಂದ್ರೆ ಅಹಿಂದ ವರ್ಗದ ನಾಯಕರು ಅವ್ರನ್ನ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಜನರ ಪರವಾಗಿ ಇರ್ತಾರೆ, ಜನರ ಪರವಾಗಿ ಮಾತನಾಡ್ತಾರೆ, ಜನರ ಪರವಾಗಿ ಇರ್ತಾರೆ, ಅಂತವ್ರನ್ನ ಮುಖ್ಯಮಂತ್ರಿ ಬಯಸೋದು ಸ್ವಾಭಾವಿಕವಾಗಿ ಎಲ್ಲರೂ ನಾವು ಬಯಸೋದು ಅದೇ ವಿಚಾರ. ಈಗ ನಿನ್ನೆ ಇಲ್ಲ ಆ ರೀತಿ ಉದ್ದೇಶ ನಮ್ದು ಅದಲ್ಲ. ಈಗ ಜಾತಿ ವರದಿಯನ್ನ ಜಾರಿ ಮಾಡುವವರಿಗೆ ಸಿದ್ದರಾಮಯ್ಯನವ್ರು ಇರ್ಲಿ ಅಂತ ಒಂದು ಭಾವನೆ ನಮ್ದು, ವಿರೋಧ ಇಲ್ಲ. ಅವರು ಟೈಮ್ ಎಲ್ಲಿ ಉಳಿದೋದ್ರಿ ಈಗ ಅಷ್ಟರಲ್ಲಿ ಎಲ್ಲರೂ ಸಮಾಧಾನ ಮಾಡ್ಬೇಕಲ್ಲ, ಅದೇ ಮಾಡ್ಬೇಕು. ಈಗ ಅಲ್ಲ, ಅವಕಾಶ ಇರುತ್ತೆ, 2028 ಅವಕಾಶ ಇರುತ್ತೆ. ಅದನ್ನ ಅವರು ಈಗ ನಿನ್ನೆ ನಡೆದಂತಹ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆ ಚರ್ಚೆ ನಡೆದಿರ್ತಕ್ಕಂಥದ್ದು ಹೈಕಮಾಂಡ್ ಮೂಲಗಳ ಪ್ರಕಾರ, ನಮ್ಮ ಮೂಲಗಳ ಪ್ರಕಾರ ಪರಮೇಶ್ವರ್ ಅವರು ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು. ಒಂದ್ ವೇಳೆ ನಾನೇನಾದ್ರೂ ರಾಜೀನಾಮೆ ಕೊಟ್ರೆ ಪರಮೇಶ್ವರ್ ಅವರನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಬೇಡಿಕೆ ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಅದು ನಿಜ ನಮ್ಗೆ ಗೊತ್ತಿಲ್ಲ ಸರ್. ಅದು ಹೈಕಮಾಂಡ್ ಮಟ್ಟದ ವಿಚಾರ ಮಾಡ್ಲಿಕ್ಕೆ ನಾವು ಬಹಳ ಸಣ್ಣವರು. ಇನ್ನೂರು ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು ಆ ದೊಡ್ಡ ಮಟ್ಟದ ನಾವು ದೊಡ್ಡ ವಿಷಯ ಚರ್ಚೆ ಆಗೈತಿ ಹೊರಗಿನ ಮತ್ತೆ ಅಂತ ದೊಡ್ಡ ನಮ್ಗೆ ಗೊತ್ತಿಲ್ಲದ ವಿಚಾರ ಅದು. ಏನು ಇಲ್ಲಿ ತನಕ ನಾವು ನೋಡಿದ್ದು ನ್ಯೂಸು ಅಥವಾ ಓದಿದ್ದು ಪತ್ರಿಕೆ ಮೂಲಕ ಇದು ಎಲ್ಲಿ ಗೊತ್ತಾಗಿಲ್ಲ ಸರ್. ಅದು ಇಲ್ಲಿ ಬರೋ ತನಕನೂ ನಾವು ನ್ಯೂಸ್ ಜೊತೆ ಕಂಟಿನ್ಯೂ ನೋಡ್ತಾನೆ ಬಂದೀವಿ. ಇದು ರಾಜ್ಯಪಾಲ ಸಮಯ ಕೇಳಿದ್ದು ನಮ್ಗೆ ಗೊತ್ತಿಲ್ಲ, ಇನ್ಮೇಲೆ ಏನು ಬೆಳವಣಿಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಅಭಿಪ್ರಾಯ ಇಷ್ಟಿದೆ, ಜಾತಿ ಗಣತಿ ಅನುಷ್ಠಾನ ಮಾಡೋ ಸಲುವಾಗಿ ಅದು ಸಿದ್ದರಾಮಯ್ಯವರಿಗೆ ಇನ್ನೂ ಅವಕಾಶ ಕೊಡಬೇಕು ಅಂತ ವಿನಂತಿ ನಮ್ದಷ್ಟೇ. ಈಗ ಕುರುಬ ಸಮುದಾಯ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿದ್ರೆ ಅಥವಾ ರಾಜೀನಾಮೆ ತಗೊಂಡ್ರೆ ಕುರುಬ ಸಮುದಾಯದ ನಿರ್ಧಾರ ಏನಿರಬಹುದು? ಇಲ್ಲ ಸರ್, ಇದು ಬರೀ ಸಿದ್ದರಾಮಯ್ಯ ಒಂದು ಜಾತಿಲಿ ಇರ್ಲೇನಲ್ಲ. ಈಗ ಒಂದ್ ಜಾತಿ ಅಲ್ಲ, ನಿಜ ಕುರುಬ ಸಮುದಾಯಕ್ಕೆ ಬಹಳಷ್ಟು ನೋವಾಗುತ್ತೆ. ಆ ನಿಟ್ಟಿನಲ್ಲಿ ಕೊಡಬಾರ್ದು, ಇದು ನಾಳೆ ಅದಕ್ಕೆ ಕಾಂಗ್ರೆಸ್ಗೆ ಇದು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಸಾರ್ವಜನಿಕ ಚರ್ಚೆ ಇರುತ್ತೆ ಸರ್. ಈಗ ಅಹಿಂದದಲ್ಲೇ ಕುರುಬರು ಬಂದ್ರು, ಅಹಿಂದ ಸ್ವಲ್ಪ ಬೇಜಾರಾಗ್ತದೆ ಅಂತಂದ್ರೆ ಒಳಗೆ ಅದೇನು ಅಹಿಂದ ಕುರುಬರು ಬಿಟ್ಟಿಲ್ಲ, ಕುರುಬರು ಅಹಿಂದ ಬಿಟ್ಟಿಲ್ಲ. ಸ್ವಾಭಾವಿಕವಾಗಿ ನಮ್ಮ ಪರ ಧ್ವನಿ ಎತ್ತಂತ ಒಂದು ಅವಕಾಶ ಇತ್ತು, ಸಂದರ್ಭ ಇತ್ತು, ನಮ್ಮ ಪರ ಕಾರ್ಯಗಳನ್ನ ರೂಪಿಸಂತ ಇದ್ರು. ಅದು ಅಂತೇಳಿ ಸ್ವಲ್ಪ ಬೇಜಾರಾಗೋದು ಸ್ವಾಭಾವಿಕ ಅದು. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.